ನಾವು ವೋಟ್ ಹಾಕೋದಿಲ್ಲ ಸರ್. ಇಂತ ಗೌರ್ಮೆಂಟ್ ತಗೊಂಡ್ರೆ ಏನ್ ಮಾಡ್ಬೇಕು ಸರ್ ನಾವು? ಇಂತ ಗೌರ್ಮೆಂಟ್ ನಮಗೆ ಗ್ಯಾಸ್ ದುಡ್ಡು ಬ್ಯಾಡ್ರಿ. ನಿಯತ್ತೆ ಬರ್ದೆ 770 ಕೊಟ್ಟರೆ ಅವ್ರಿಗೆ ಸೀಟ್ ಸಿಗೋಂಗಿಲ್ಲ. ರೊಕ್ಕ ಕೊಟ್ಟರೆ ಸೀಟ್ ಸಿಗ್ತೈತಿ. ಬಡ್ರ ಮಕ್ಕಳು ಅಂದ್ರೆ ಏನ್ ಸಂಬಂಧ ಇರೋಂಗಿಲ್ಲ. ನನ್ನ ಮಕ್ಕಳು ಯಾವ್ದಾದ್ರು ಬಿಡ್ತಾರೇನ್ರಿ? ನಡಿಂಗಿಲ್ಲ. ನಮ್ಗೆ ಈ ಸತ ನೀಟ್ ಅಂದ್ರೆ ಸ್ಟ್ರಿಕ್ಟ್ ಕಂಪಲ್ಸರಿ ಇರ್ಬೇಕು. ಅವ್ರ ರೊಕ್ಕ ಕೊಡ್ಸಿ ಡಾಕ್ಟರ್ ಹಾಕಾರಿ, ಪೇಷಂಟ್ಸ್ ಉಳಿಸ್ತಾರೆ, ಕಿಡ್ನಿ ಮಾಡ್ಕೊಂಡು ಹೋಗ್ತಾರೆ. ಹುಬ್ಬಳ್ಳಿಯ NSIU ಏನೊಂದು ಕಿಮ್ಸ್ ಎದುರುಗಡೆ ಪ್ರತಿಭಟನೆ ಮುಂದಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ವಿದ್ಯಾರ್ಥಿಗಳಿದ್ದಾರೆ. ಈಗಾಗಲೇ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಪ್ರತಿಭಟನೆಗೆ ಒಂದು ಕಿಮ್ಸ್ ಮುಂಭಾಗ ಈಗಾಗಲೇ ನೆರೆದಿರ್ತಕ್ಕಂಥದ್ದು. ಸುಮಾರು ಈಗಾಗಲೇ ಈಗ ಸಾಕಷ್ಟು ಜನರು ಕೂಡ ಒಂದು NSIUಗೆ ಪ್ರತಿಭಟನೆಗೆ ಒಂದು ಸಪೋರ್ಟ್ ಕೂಡ ಮಾಡ್ಲಿಕ್ಕೆ ಬಂದಿರತಕ್ಕಂಥದ್ದು. ಹುಬ್ಬಳ್ಳಿಯ ಒಂದು ಕಿಮ್ಸ್ ಮುಂಭಾಗ ಇಲ್ಲಿ ನಡೆದಿರ್ತಕ್ಕಂಥ. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸ್ಟೂಡೆಂಟ್ಸ್ ಇದ್ದಾರೆ, ಮಾತಾಡಿಸ್ತೇನೆ. ಏನು NSIU ಏನೊಂದು ಪ್ರತಿಭಟನೆ ಮುಂದಾಗಿದೆ, ಏನು ಉದ್ದೇಶ ಮೇಡಮ್? ನಮಗೆ ರೀಸನ್ ಬೇಕ್ರಿ. ಅವ್ರ ಎದಕ್ ಸತ್ಯಾಗ್ರಹ ಮಾಡತ್ತ ನಮ್ಗೆ ಗೊತ್ತಿಲ್ಲ. ನೀಟ್ ಆಗೈತಿ, ಮತ್ ಲೀಕ್, ಮತ್ ನೀಟ್ ಎದಕ್ ಇದೆಲ್ಲ ಅಷ್ಟು ಸೀರಿಯಸ್ ಆಗಿ ನಾವು ಗೌರ್ಮೆಂಟ್ ಮಾಡೋದಿದ್ರೆ ಎಜುಕೇಶನ್ ಬಗ್ಗೆ ಅಷ್ಟು ಸ್ಟ್ರಿಕ್ಟ್ ಆಗಿ ತಗೋಬೇಕು. ಅವ್ರೆ ಬೋರ್ಡ್ ಪೇಪರ್ ಲೀಕ್ ಆಗೋಲ್ಲ, ನೀಟ್ ಪೇಪರ್ ಹೆಂಗ್ ಲೀಕ್ ಆಗಿತ್ರಿ? ಆರ್ಮಿದವ್ರು ಬೇಕೇನ್ರಿ ನಮ್ ನೀಟ್ ನಡ್ಸಾಕ? ಆರ್ಮಿದವ್ರು ಬೇಡ, ನಮ್ ಗೌರ್ಮೆಂಟ್ ನಮ್ಗೆ ಇದ್ರೆ ಎಲ್ಲ ಕರೆಕ್ಟ್ ಆಗೈತಿ. ಗೌರ್ಮೆಂಟ್ ಸರಿ ಇಲ್ಲ. ನಾವು ಹೇಳ್ತೀವಿ ಗೌರ್ಮೆಂಟ್ ಸರಿ ಇಲ್ಲ. ಎಜುಕೇಶನ್ ಬಗ್ಗೆ ಏನು ಸರಿ ಇಲ್ಲ. ಬರೇ ಬಸ್ ಫ್ರೀ, ಅದು ಫ್ರೀ, ಇದು ಫ್ರೀ ಮಾಡಿ ಬಸ್ ಫ್ರೀ ಆದ್ರೆ ಎಷ್ಟು ಮಂದಿ ಸತ್ತಾರೆ? ಏನು ತಗೋಂಗಿಲ್ಲ. ಅವ್ರ ರೀಸನ್ಸ್ ಎದಕ್ ಸತ್ತಾರೆ? 20 ಮಂದಿ ಸತ್ತಾರೆ. ಡಿಪ್ರೆಷನ್ ಆಗ ಹೋದ್ರೆ ಒಬ್ರೊಬ್ರು ಮಕ್ಳು ಇರ್ತಾರೆ. ಎದಕ್ ಇರ್ತಾರ್ರಿ? ಏನು ನೀಟ್ ಬಗ್ಗೆ ಎದುರ್ದು ತಗೊಂಡಿಲ್ಲ. ಈಗ ನೀಟ್ ಏನು ಅಕ್ರಮ ಆಯ್ತು, ಎಲ್ಲ ಒಂದು ರಾಜ್ಯ ಆಯ್ತು, ಬೇರೆ ರಾಜ್ಯದ ವಿದ್ಯಾರ್ಥಿಗಳ ಸತ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದೇ ನಮಗ್ ಪಾಪ ಅನಿಸ್ತೈತ್ರಿ. ನಾವು ಒಬ್ರು ನೀಟ್ ಎಕ್ಸ್ಪೀರಿಯನ್ಸ್ ಆಗಿ ನೀಟ್ ಟಾಪರ್ಸ್ ಆಗಿ ಮಾಡ್ಬಾರ್ದಿರಿ. ಅವ್ರ ರೀಸನ್ ಕೊಡ್ಬೇಕ. ಅವಾಗ ಸತ್ತಾಗ ಅವಾಗ ತಗೋಬೇಕಾಗಿತ್ತೀರಿ ಅವ್ರು. ಈಗ ದೆಹಲಿ ಘಟನೆ ತಾವು ನೋಡಿರ್ತೀರಿ. ದೊಡ್ಡ ಪ್ರಮಾಣದ ಘಟನೆ ನಡೆದಿದೆ. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ರೋಡಿಗೆ ಇಳಿದಿದ್ದಾರೆ. ಯಾಕಂದ್ರೆ ಈ ಒಂದು ನೀಟ್ ಪರೀಕ್ಷೆ, ಹೌದು, ಈಗ 20 ಮಂದಿ ವಿದ್ಯಾರ್ಥಿಗಳು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಒಂದು ವಿದ್ಯಾರ್ಥಿಗಳ ಒಂದು ಮನಸ್ಥೈರ್ಯ ಯಾವ ರೀತಿ ಇರುತ್ತೆ? ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೀತಿರ್ತಾರೆ, ಅವ್ರಿಗೆ ಮನಸ್ಸಾಗ ಏನಿರ್ತೈತಿ, ನಮ್ಮ ಪಪ್ಪ ಮಮ್ಮಿ ನಮ್ ಕಷ್ಟ ಐತಿ, ನಾವು ನೀಟ್ ಬರಿಬೇಕ, ನಾವು ಡಾಕ್ಟರ್ ಆಗ್ಬೇಕ, ನಮಗೂ ಒಬ್ರು ಯಾರೋ ಡಾಕ್ಟರ್ ಅಂತ ಕರಿಬೇಕು ಅನ್ನೋದು ಇರ್ತೈತಿ. ಇವ್ರು ನೀಟ್ ಬರೀತಾರ, ಲೀಕ್ ಆತ, ನೀಟ್ ಮತ್ತೆ OMR ಶೀಟ್ ರೊಕ್ಕ ಕೊಡ್ತಾರೆ. ಅವ್ರ ಮತ್ ಮ್ಯಾಕ್ಸ್ ಬಾರೇದವ್ರಿಗೆ ಹಂಗಾಗ್ಬಾರ್ದಿರಿ. ನಮ್ಗೆ ಜಸ್ಟಿಸ್ ಬೇಕ. ನಾವು ನಿಯತ್ತಾಗಿ ಎಷ್ಟು ವರ್ಷ ಡ್ರಾಪ್ ತಗೊಂಡ್ ಹಗಲಿ ರಾತ್ರಿ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಓದಿರ್ತೇವಿ. ಇವ್ರು ಹಿಂಗ ಮಾಡಿದ್ರೆ ಎಷ್ಟು ಮಂದಿ ಸತ್ತ? ಅವ್ರಿಗೆ ಯಾರಿಗೂ ರೀಸನ್ ಕೊಟ್ಟಿಲ್ಲ. ನಮ್ಗೆ ಈ ಸತ ರೀಸನ್ ಬೇಕಾ? ವಿ ವಾಂಟ್ ಜಸ್ಟಿಸ್. ಅವ್ರು ಹೇಳ್ತಾರೆ ನಾವು ನೀಟಾಗಿ ಮತ್ತೆ ಎಕ್ಸಾಮ್ ಮತ್ತೆ ಇನ್ನೊಮ್ಮೆ ಬರೀರಿ, ಎಕ್ಸಾಮ್ ಏನ್ ತೊಂದರೆ ಆಗಲ್ಲ, ಇನ್ನೊಮ್ಮೆ ಇದೇ ರೀತಿ ಹೇಳ್ಕೊಂಡು ಸಾಕಷ್ಟು ಬಾರಿ ಆಯ್ತು. ನೀಟ್ ಬರ್ದಾಗೂ ರೊಕ್ಕ ಕೊಡ್ತಾರ, ಸೀಟ್ ತಗೋತಾರ MBBS. ಈಗ ನಾ ಬರ್ದೇನಿ ಪೇಪರ್, ನನ್ ಮಾರ್ಕ್ಸ್ ಬೇರೆದವ್ರಿಗೆ ಹೋತನ್ನ ಹೆಂಗ ಆಗೈತಿರಿ? ಆಕೆ ಸಾಯ್ತಾ ಹೇಳ. ನಮ್ಗ ಅದೆಲ್ಲ ಏನು ಬೇಡ. ವಿ ವಾಂಟ್ ಜಸ್ಟಿಸ್. ರೊಕ್ಕ ಕೊಟ್ಟು ತಮ್ಮ ಮಾರ್ಕ್ಸ್ ಬೇರೆ ಮಾರ್ಕ್ಸ್ ಎಕ್ಸ್ಚೇಂಜ್ ಮಾಡ್ತಾರೆ. ಎದಕ್ ಬೇಕ್ರಿ? ಇವ್ರು ಬೇರೆ ರೊಕ್ಕ ಚಿನ್ನೋದು ಎಷ್ಟೊತ್ತ ರೊಕ್ಕ ತಿಂತಾರ್ರಿ ಇವ್ರು? ಎಕ್ಸಾಮ್ ಬರೀಬೇಕು, 24 ಮಂದಿ ಸತ್ತಾರೆ. ಯಾರು ಕೇಳ್ತಾರೆ? ಯಾರು ಡಿಪ್ರೆಷನ್ ಹೋಗ್ತಾರೆ. ಬರೀ ಬಸ್ ಫ್ರೀ ಮಾಡ್ದು, ಪಾಸ್ ಫ್ರೀ ಮಾಡ್ದು. ಬಸ್ ಫ್ರೀ ಮಾಡೋದ್ರಿಂದ ಸ್ಟೂಡೆಂಟ್ ಗೆ ಪ್ರಾಬ್ಲಮ್ ಆಗೈತಿ, ಪಾಸ್ ಫ್ರೀ ಮಾಡಿದ್ರೆ ಸ್ಟೂಡೆಂಟ್ ಗೆ ಪ್ರಾಬ್ಲಮ್ ಆಗೈತಿ. ಬರೀ ಸ್ಟೂಡೆಂಟ್ ಪ್ರಾಬ್ಲಮ್ ಮಾಡೋದು ಅದು ಏನು? ಎದ್ರ ಸಂಬಂಧ ಮಾಡ್ತಾರೆ ಇದೆಲ್ಲ? ವೋಟ್ ಹಾಕ್ಬೇಕ್ರಿ ನಾವು. ಪೇಪರ್ ಲೀಕ್ ಆಗ್ಯಾವ್ರಿ. ಏನ್ ರೊಕ್ಕ ಕೊಡ್ತಾರೆ ಎಲ್ಲ ಡಾಕ್ಟರ್ಸ್. ಇದು ಕೊನೆ ಯಾರು ಅಂತೀರಿ ನೀವು? ಸರ್ಕಾರ ಗೌರ್ಮೆಂಟ್ ಇದಕ್ಕೆಲ್ಲ ನಾವು ವೋಟ್ ಹಾಕೋದಿಲ್ಲ ಸರ್. ಇಂತ ಗೌರ್ಮೆಂಟ್ ತಗೊಂಡ್ರೆ ಏನ್ ಮಾಡ್ಬೇಕು ಸರ್ ನಾವು? ಇಂತ ಗೌರ್ಮೆಂಟ್ ನಮಗೆ ಗ್ಯಾಸ್ ದುಡ್ಡು ಬ್ಯಾಡ್ರಿ. ಬಿಟ್ಬಿಡ್ರಿ ಗೌರ್ಮೆಂಟ್. ನಮ್ದು ವೋಟ್ ಒಂದು ನೀಟ್ ಎಕ್ಸಾಮ್ ಬರೆಯೋದನ್ನ ಸಾಮಾನ್ಯ ಅಲ್ಲ. ಯಾಕಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟಿರ್ತೀರಿ, ಓದಿರ್ತೀರಿ, ಮತ್ತೆ ಒಳ್ಳೆ ರೀ ಎಕ್ಸಾಮ್ ಬರಿಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಫಸ್ಟ್ PU ಸೆಕೆಂಡ್ PU ಮೇಲೆ ಡ್ರಾಪ್ ಔಟ್ ತಗೊಂತಾರೆ. ಡ್ರಾಪ್ ತಗೊಂಡು 1 ವರ್ಷ ಗಟ್ಲೆ ಎಲ್ಲಾರು ಮಾಡಿ ನೀಟ್ ಎಕ್ಸಾಮ್ ಬರೀಬೇಕು. ನನ್ನ ಹೆಸರು ಮುಂದೆ ಡಾಕ್ಟರ್ ಅಂತ ಹೇಳಿ ಒಂದ್ ಹೆಸರು ಬರ್ಬೇಕು ಅಂತ ಎಲ್ಲಾರು ಸರ್. ಅದನ್ನ ಎಲ್ಲಾರು ಯಾರು ತಿಳ್ಕೊಳತ್ತೇ ಇಲ್ಲ ಸರ್. ಗೌರ್ಮೆಂಟ್ ಹಂಗ ಮಾಡತ್ತಾರ ಸರ್. ಯಾರು ಏನ್ ಮಾಡ್ತಾರೆ ಸರ್? ಒಬ್ಬೊಬ್ರಿಗೆ ಆಸೆ ಇರ್ತೈತಿ, ಒಬ್ಬೊಬ್ರಿಗೆ ಅವ್ರ ಪಪ್ಪ ಮಮ್ಮಿ ಆಸೆ ಇದು ಮಾಡ್ಬೇಕಂತ ಹೇಳಿ ಅವ್ರದ್ದು ಇರ್ತೈತ್ರಿ. ಒಬ್ರು ಸತ್ತು ಹೋಗ್ತಾರಿ. ಎಷ್ಟು ಟೈಮ್ ವೇಸ್ಟ್ ಆಗಿರತ್ರಿ ಅವ್ರದ್ದು. ಇದನ್ನ ಮಾಡಿದ್ರೆ ಹೆಂಗ್ ಮಾಡ್ತಾರಿ? ಆ ಮಾರ್ಕ್ಸ್ ಅದಕ್ಕೆ ಎಕ್ಸ್ಚೇಂಜ್ ಮಾಡ್ತಾರಂತ್ರಿ. ಏನ್ ಮಾಡ್ಬೇಕ್ರಿ? JEE ಪೇಪರ್ ಲೀಕ್ ಆಗೋಲ್ಲ, ನೀಟ್ ಪೇಪರ್ ಹೆಂಗ್ ಲೀಕ್ ಆಗೈತಿ? ಗೌರ್ಮೆಂಟ್ ಸೀಟ್ ರೊಕ್ಕ ತಗೋತಾರೆ. ನಿಯತ್ತೆ ಬರ್ದೆ 770 ಕೊಟ್ಟರೆ ಅವ್ರಿಗೆ ಸೀಟ್ ಸಿಗೋಂಗಿಲ್ಲ. ರೊಕ್ಕ ಕೊಟ್ಟರೆ ಸೀಟ್ ಸಿಗ್ತೈತಿ. ಅದೆಲ್ಲ ನಮಗ್ ಬೇಡ ರೀ. ನೀಟ್ ಅಂದ್ರೆ ಹೆಂಗಿರ್ಬೇಕು ಅಷ್ಟು ಬೇರೆ ಕಂಟ್ರೀಸ್ ದಾಗ ನೋಡ್ರಿ ಎಷ್ಟು ಚಲೋ ಎಜುಕೇಶನ್ ಇರ್ತೈತಿ, ಎಷ್ಟು ಸಿಸ್ಟಮ್ ಇರ್ತೈತಿ. ಇಂಡಿಯಾದ ಎಜುಕೇಶನ್ ಗೌರ್ಮೆಂಟ್ ಅವ್ರಿ ಅಲ್ಲಿ ಕುಂತಿರ್ತಾರ ಮೇಲೆ. ಅವರೇ ಎಜುಕೇಟೆಡ್ ಆಗಿದ್ರೆ ಹಿಂಗ್ ಮಾಡ್ತಿದ್ರಿ, ಅವ್ರ ಮಕ್ಕಳಿಗೆ ಹಾಕಿದ್ರೆ ಹಿಂಗಾಗಿದೆ. ಗೌರ್ಮೆಂಟ್ ಮಕ್ಕಳು
ಗೌರ್ಮೆಂಟ್ ಮಕ್ಕಳಂದ್ರೆ ಏನ್ ತಿಳ್ಕೊಂಡಾರಿ ಅವ್ರು ಬಡ್ರ ಮಕ್ಕಳಂದ್ರೆ ಏನ್ ಸಂಬಂಧ ಇರಂಗಿಲ್ಲ ನಾ ತಮ್ಮ ಮಕ್ಕಳು ಯಾವ್ದಾದ್ರು ಬಿಡ್ತಾರೇನ್ರಿ ನಡಂಗಿಲ್ಲ ನಮ್ಗೆ ಈ ಸತ ನೀಟ್ ಅಂದ್ರೆ ಸ್ಟ್ರಿಕ್ಟ್ ಆಗಿ ಕಂಪಲ್ಸರಿ ಇರ್ಬೇಕು ಕ್ಯಾಮ್ರಾ ಹಾಕಿಸ್ತಾರ ಅದನ್ನ ಹಾಕಿಸ್ತಾರ ಅಂದ್ರೆ ನಡಂಗಿಲ್ಲ ಈಗ ನೀವೇನು ಈಗ ನಿಮ್ಮ ಒಂದು ಈಗ ಏನ ಬೇಡಿಕೆ ಇದೆ ಯಾವ ರೀತಿ ನೀಟ್ ಎಕ್ಸಾಮ್ ನಮಗ್ ನಮ್ದು ಏನ್ ಬೇಕಂತ ಗೊತ್ತ್ರಿ ನೀಟ್ ಪೇಪರ್ ಲೀಕ್ ಆಗ್ಬಾರ್ದು ಸ್ಟಿಕ್ ಆಗಿ ಕನೆಕ್ಟ್ ಆಗ್ಬೇಕು ರೊಕ್ಕ ಕೊಟ್ರೆ ಸೀಟ್ ಬರ್ಬಾರ್ದು ರೊಕ್ಕ ಕೊಟ್ರೆ ಸೀಟ್ ಸಿಗ್ತೈತಿ ಅವ್ರ ರೊಕ್ಕ ಕೊಟ್ಟು ಡಾಕ್ಟರ್ ಹಾಕಾರಿ ಪೇಷಂಟ್ಸ್ ಉಳಿಸ್ತಾರೆ ಕಿಡ್ನಿ ಮಾಡ್ಕೊಂಡು ಹೋಗ್ತಾರೆ ನಾವು ನಿಯತ್ತಾಗಿ ಓದಿ ಬರೋದು ನಾವು ಡಾಕ್ಟರ್ ಆಗ್ಬೇಕು ನಮ್ಮ ಹೆಸರು ಮುಂದೆ ಡಾಕ್ಟರ್ ಬರೋದು ಎಷ್ಟು ಸುಲಭ ರೀ ಅದು ಆಕೈತಿ ಆಗೋದಿಲ್ಲ ನಮ್ಗೆ ಅದೆಲ್ಲ ಏನು ಬೇಡ ರೊಕ್ಕ ಏನು ಬೇಡ ಏನು ಬೇಡ ಅಂದ್ರೆ ಭಾರತ ಎಜುಕೇಶನ್ ಇದು ಸರಿ ಇಲ್ಲ ಗೌರ್ಮೆಂಟ್ ಅವ್ರ ಎಜುಕೇಟೆಡ್ ಆಗಿದ್ರ ಅವ್ರು ಹಿಂಗ್ ಮಾಡ್ತಿದ್ದಿಲ್ಲ ಅವ್ರ ಅನ್ಎಜುಕೇಟೆಡ್ ಅವ್ರ ಹಿಂಗ್ ಮಾಡತ್ತಾರ ಯಾರು ಅನ್ಎಜುಕೇಟೆಡ್ ಯಾರು ಅನ್ಎಜುಕೇಟೆಡ್ ಎಲ್ಲಾರು ರೀ ಇಡೀ ಸರ್ಕಾರನ ಅನ್ಎಜುಕೇಟೆಡ್ ಅಂತಂದ್ ಏನು ಮಾಡಕ್ಕಾಗಿಲ್ರಿ ಅವ್ರಿಗೆ ಅನ್ಎಜುಕೇಟೆಡ್ ಸರ್ಕಾರ ಇರೋದು ನಮ್ ಇಂಡಿಯಾದಾಗ ರೀ ಇದೆಲ್ಲ ಆ ಚಾ ಮರು ಅಂತ ಸದ್ಯಕ್ಕೆ ಇದು ಮಾಡ್ತಾನಂದ್ರೆ ಏನ್ ಮಾಡ್ಬೇಕ್ರಿ ಅಂತ ಬಿಜೆಪಿ ಹೇಳಕ್ ಹೋಗ್ಬಾರ್ದ್ರಿ ಅಂದ್ರೆ ಇಲ್ಲಿರ್ತಕ್ಕಂಥ ಈ ವಿದ್ಯಾರ್ಥಿಗಳ ಅಳಲೇನಂತಂದ್ರೆ ಭಾರತದ ಎಜುಕೇಶನ್ ಶಿಕ್ಷಣ ಸರಿ ಇಲ್ಲ ಅಂತೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಜೀವಕ್ಕೊಂದು ಯಾವುದೇ ರೀತಿ ಜೀವಕ್ಕೆ ಒಂದು ಸರ್ಕಾರದವರು ಇದ್ರ ಬಗ್ಗೆ ಜಾಸ್ತಿ ಪರಿಗಣಿಸಬೇಕು ಹೀಗಾಗಿ ಸಾಕಷ್ಟು ಇರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಮುಂದಾಗಿರ್ತಕ್ಕಂಥದ್ದು ಮತ್ತೆ ಇನ್ನೊಂದಿಷ್ಟು ವಿದ್ಯಾರ್ಥಿಗಳನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಈ ವಿದ್ಯಾರ್ಥಿಗಳ ಏನಣ್ಣ ನಾವು ವಿದ್ಯಾರ್ಥಿ ಸಂಬಂಧ ಹೋರಾಟಕ್ಕೆ ಬಂದೇವಿ ಬಟ್ ಎಲ್ಲಾ ವಿದ್ಯಾರ್ಥಿಗೆ ನ್ಯಾಯ ಸಿಗ್ಬೇಕಣ್ಣ ಇದು ಆಕ್ಚುಲಿ ಇದು ಫೇರ್ ಅಲ್ಲ ನೀವು ವಿದ್ಯಾರ್ಥಿ ಜೊತೆ ಅನ್ಯಾಯ ಮಾಡೋದು ಇದಕ್ಕೆ ಫೇರ್ ಅನ್ನೋದಿಲ್ಲ ಪಾಲಿಟಿಕ್ಸ್ ಆಗಿ ಅವರ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿದ್ರೆ ಅವರ ಮುಂದೆ ಬೆಳೆದ ನಮ್ಮ ದೇಶಕ್ಕೆ ಏನಾದ್ರು ಹೋರಾಟ ಮಾಡ್ತಾರೆ ಮುಂದೆ ಬಂದು ಅನ್ನೋ ಒಂದ ಕಾರಣ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗ್ಬೇಕು ನಾವು ನ್ಯಾಯ ಸಂಬಂಧ ಹೋರಾಡ್ತೀವಿ ನ್ಯಾಯ ಸಿಗ್ಬೇಕಂದ್ರೆ ಯಾವ ರೀತಿ ನ್ಯಾಯ ಸಿಗ್ಬೇಕು ಈಗ ಆಲ್ರೆಡಿ ತೀರ್ಕೊಂಡ್ಬಿಟ್ಟವ್ರು ಇಲ್ಲಣ್ಣ ಈಗ ಅವ್ರಿಗೆ ನ್ಯಾಯ ಸಿಗ್ಬೇಕಂದ್ರೆ ಇದು ಪೇಪರ್ ಯಾರ್ಯಾರು ಲೀಕ್ ಮಾಡ್ಯಾರಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು ಕಠಿಣವಾದ ಶಿಕ್ಷೆ ಆಗ್ಬೇಕು ಮುಂದೆ ಯಾವ್ದೋ ರೀತಿ ಸ್ಟೂಡೆಂಟ್ಗಳಿಗೆ ಈ ತರ ಪ್ರಾಬ್ಲಮ್ ಆಗದಿರೋ ಹಂಗ ಗೌರ್ಮೆಂಟ್ ನೋಡ್ಕೋಬೇಕು ಅಷ್ಟೇ ನಮ್ ಕಡೆಲಿಂತ್ರ ವಿನತಿ ನಾವು ಗೌರ್ಮೆಂಟಿಗೆ ವಿನತಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಅಳಲೇನಂತಂದ್ರೆ ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡವ್ರಿಗೆ ಪರಿಹಾರ ಅಂತೂ ಸಿಗಲ್ಲ ಆದ್ರೆ ಮುಂಬರುವಂತ ನೀಟ್ ಏನ್ ಪರೀಕ್ಷೆನ ಏರ್ಪಡಿಸ್ತಾರೆ ಅದನ್ನ ನೀಟಾಗಿ ಏನು ಏರ್ಪಡಿಸ್ಬೇಕಾಗುತ್ತೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅಳಲಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ ಕರ್ನಾಟಕ ಟಿವಿ ಹುಬ್ಬಳ್ಳಿ.